ಹಾಯ್, ಶೋಭಾ ಕುಕಿಂಗ್ ಚಾನಲ್ಗೆ ವೆಲ್ಕಮ್. ಸಾಫ್ಟ್ ಆದ ಪೂರಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಅದು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. ಒಂದು ಬಟ್ಲು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಸೋಡಾ ಒಂದು ಚಿಟಿಕೆಯಷ್ಟು, 1-2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ನೀರು ಹಾಕ್ತಾ ಸ್ವಲ್ಪನೇ ಕಲಿಸ್ಕೋಬೇಕು. ನೋಡಿ, ನಿಧಾನಕ್ಕೆ ಕಲಿಸ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ. ಈಗ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದೇ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ನೀಟಾಗಿ ಕಲಿಸಿದ್ದೀನಿ. ಇದೇ ರೀತಿ ಕಲಿಸ್ಕೋಬೇಕು, ಚೆನ್ನಾಗಿ ನಾದಬೇಕು. ನೋಡಿ, ನೀಟಾಗಿ ಕಲಿಸ್ಕೊಂಡಾಗಿತ್ತೆ. 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸುತ್ತಲೂ ಸವರಿ 1 ಗಂಟೆ ಕಾಲ ನೆನೆಯಕ್ಕೆ ಬಿಡಬೇಕು ಹಿಟ್ಟನ್ನು. ಇದನ್ನು ಕಲಿಸಿರೋದ ನೋಡಿ, 1 ಗಂಟೆ ಕಾಲ ಚೆನ್ನಾಗಿ ನೆಂದಿದೆ ಹಿಟ್ಟು. ನೋಡಿ, ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಮತ್ತೆ ಈಗ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಶೇಪಲ್ಲಿ ಮಾಡ್ಕೋಬೇಕು. ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡ್ಕೋಬೇಕು. ಸ್ವಲ್ಪ ಹಿಟ್ಟಾಕಿ ಲಟ್ಟಿಸ್ಕೋಬೇಕು. ಎಣ್ಣೆ ಹಾಕ್ಬಿಟ್ಟಾದರೂ ಲಟ್ಟಿಸ್ಕೋಬೋದು. ನಾನು ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ತೆಳುವಾಗಿ. ಈ ಥರ ಈ ಸೈಜಲ್ಲಿದ್ದರೆ ಸಾಕು. ಎಣ್ಣೆ ಬಿಸಿಯಾಗಿದೆ. ಈಗ ಎಣ್ಣೆ ಮೇಲೆ ಹಂಗೆ ಹಾಕಬೇಕು, ಆವಾಗ ಉಬ್ಬಿ ಬರುತ್ತೆ ಪೂರಿ. ಈ ಥರ ಎಣ್ಣೆ ಮೇಲೆ ಹಾಕಿದರೆ ನೋಡಿ, ಕ್ಯಾಮ್ರಕ್ಕೆ ಮಬ್ಬಾಯಿತು. ಅವೇ ಬರುತ್ತಲ್ಲ ಎಣ್ಣೆದು, ಅದಕ್ಕೆ ಮಬ್ಬಾಯಿತೆ. ನೋಡಿ, ಒಂದು ಕಡೆ ಬೆಂದಿದೆ. ಮತ್ತೆ ತಿರುವು ಹಾಕ್ಕೊತಾ ಇದ್ದೀನಿ. ಪೂರಿ ಕರಿಯೋದಕ್ಕೆ ತುಂಬಾ ಬಿಸಿ ಇರಬೇಕು ಎಣ್ಣೆ, ಆವಾಗಲೇ ತುಂಬಾ ಸಾಫ್ಟಾಗಿ ಬರ್ತವೆ, ಉಬ್ಬಿ ಬರ್ತವೆ ಪೂರಿ. ಇದೇ ಮೆಥಡಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರ್ತವೆ ಪೂರಿ. ಸುತ್ತಲೂ ಬೇಯಿಸ್ಕೋಬೇಕು. ಆಗಿದೆ, ತೆಗೆಯೋಣ. ನೋಡಿ, ಇನ್ನೊಂದು ತೋರಿಸ್ತಿದ್ದೀನಿ ನಾನು. ಇದೇ ರೀತಿ ಎಲ್ಲ ಪೂರಿಗೂ ಈ ಥರ ಮೇಲೆ ಎಣ್ಣೆ ಹಾಕಬೇಕು. ನೋಡಿ, ಎಷ್ಟು ಉಬ್ಬಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಎಲ್ಲ ಪೂರಿಗಳು ಇದೇ ರೀತಿ ಬರ್ತವೆ. ಇದೇ ಮೆಥಡಲ್ಲಿ ಫಾಲೋ ಮಾಡಿ. ಮೈದಾ ಹಿಟ್ಟಲ್ಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಮೈದಾ ಹಿಟ್ಟು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅದಕ್ಕೆ ಗೋಧಿ ಹಿಟ್ಟಲ್ಲಿ ಮಾಡ್ಕೊಂಡು ತಿನ್ನೋದು ತುಂಬ ಉತ್ತಮ. ತುಂಬಾ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದೆಯಾ. ನೋಡಿ, ಇದು ಕೂಡ ರೆಡಿ ಆಯಿತು. ತೆಗಿತಾ ಇದ್ದೀನಿ. ನೋಡಿ, ಸರ್ವ್ ಮಾಡಿದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ನೀವೇ ನೋಡಿ. ಉಬ್ಬಿ ಬಂದಿದ್ದಾವೆ ನೋಡಿ ಪೂರಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.